ಇವತ್ತು ಕರ್ನಾಟಕದ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತಹ ವಿಧಾನಸೌಧ ಇದೇ ಎಷ್ಟು ವರ್ಷ ದೀರ್ಘ ಕಾಲದಲ್ಲಿ ಯಾವ ಮಂತ್ರಿನೂ ಕೂಡ ಅತ್ಯಾಚಾರ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಹೊಗಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ರಾಜಕಾಲುವೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 100ಕ್ಕೆ 99 ಕೊಚ್ಕೊಂಡು ಹೊಟ್ಟೋಗಿತ್ತು ರಾಜಕಾಲುವೆಯಿಂದ ನೀರಿಂದ. ಆದ್ರೆ ಉಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನ ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ನೋಡಿ ಇವತ್ತು ಯಾವ ಮಟ್ಟಕ್ಕಾಗಿದೆ. ಇವತ್ತು 16 ಕೋಟಿ ಕೊಟ್ಟಿದ್ದಾರೆ. ಈ ಬೆಂಗಳೂರು ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ಅಪ್ಟು ಜ್ಞಾನ ಭಾರತಿಯಿಂದ ನೈಸ್ ರಸ್ತೆ ಗಂಡ 16 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಂಬರೀಕರಣ ಕೊಡ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ತರ ಒಂದಲ್ಲ ಒಂದು 100 ಕಾರ್ಯಕ್ರಮಗಳನ್ನ ಕೊಟ್ಟಂತ ಕೀರ್ತಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕರ್ನಾಟಕದ ಜನತೆ ಬಹಳ ಅದೃಷ್ಟ ಮಾಡಿದ್ರು. ಇವತ್ತು ಹಣಕಾಸು ಇಲ್ಲ ಅಂತಕ್ಕಂಥದ್ದು ಬೊಬ್ಬೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ವಿಶೇಷವಾದ ಅನುದಾನವನ್ನ ಕೊಡುವ ಮುಖಾಂತರ ಇವತ್ತುವರೆಗೂ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅನುದಾನ ಕೊರತೆ ಇಲ್ಲ ಅಂತಕ್ಕಂಥದ್ದಿಲ್ಲ. ಆಮೇಲೆ ಯಾವುದೇ ಜಾತಿ ಸಮುದಾಯದವರಾಗ್ಲಿ ಅವರಿಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ, ಅನುದಾನವನ್ನ ಕೊಡ್ತಕ್ಕಂಥದ್ದು ಮಾಡ್ತಾರೆ. ನನ್ನ ಕ್ಷೇತ್ರದಲ್ಲೇ ಎಲ್ಲ ಜಾತಿ ಸಮುದಾಯದವರಿಗೆ ಜಮೀನನ್ನ ಸಿಎ ಜಾಗ ಕೊಡ್ತಕ್ಕಂಥದ್ದು, ಸರ್ಕಾರಿ ಜಮೀನು ಕೊಡ್ತಕ್ಕಂಥದ್ದು, ಅದು ವಿಶೇಷವಾಗಿ ಅವ್ರು ಯಾವುದೇ ಜಾತಿ ಭೇದ ಇಲ್ಲದೆ ಯಾರೆಲ್ಲ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಕೂಡ ಮಾಡ್ತಿದ್ದಾರೆ. ಯಾರು ಅತಿ ಹಿಂದುಳಿದ ವರ್ಗದ ಇದ್ದಾರೆ ಅವ್ರಿಗೆಲ್ಲ ಪೊಲಿಟಿಕಲ್ ಪವರ್ ಕೊಡ್ತಕ್ಕಂಥವ್ರಿಗೆ MLC ಮಾಡ್ತಕ್ಕಂಥದ್ದು, MLA ಮಾಡ್ತಕ್ಕಂಥದ್ದು, ಅವ್ರಿಗೆ ಮಂತ್ರಿ ಮಾಡ್ತಕ್ಕಂಥದ್ದು. ಯಾರಾದ್ರೂ ಅಪರೂಪದ ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ 232 ಕೋಟಿ ರಾಜಕಾಲುವೆಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. 75 ಕೋಟಿ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಕೊಟ್ಟಿದ್ದಾರೆ. ವಾರ್ಡ್ ರಸ್ತೆ ಮಾಡ್ತಕ್ಕಂಥದಕ್ಕೆ 125 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರ 100ಕ್ಕೆ 100 ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದಕ್ಕೆ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಕಾರಣ. ಅದೇ ಬೇಕಾದಷ್ಟು ಮಾಮೂಲಿ ಅದನ್ನ ಮಾತನಾಡೋದಕ್ಕಂತ ಇದ್ದಾರೆ. ಯಾರು ಕೂಡ ಈ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಟಚ್ ಮಾಡ್ತಕ್ಕಂಥದ್ದು ಯಾರ ಕೈಗಳು ಆಗೋದಿಲ್ಲ. ಅವರಿಬ್ರು ಇರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯದವರಿಗೆ ಕರ್ನಾಟಕದ ಏಳ್ಗೆ ಮಾಡ್ತಕ್ಕಂಥದ್ದಕ್ಕೆ, 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ, 1,30,40 ಲಕ್ಷ ಮಹಿಳೆಯರಿಗೆ 2,000 ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನ ಮಾಡ್ತಕ್ಕಂಥ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಅವರ ಪಕ್ಷ. ಆತರ ಐತಿಹಾಸಿಕ ತೀರ್ಮಾನವನ್ನ ಮಾಡ್ತಕ್ಕಂಥ, ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥ, ಎಲ್ಲ ಜಾತಿ ಸಮುದಾಯದವರಿಗೆ ಅನುದಾನವನ್ನ ಕೊಡ್ತಕ್ಕಂಥ, ರಾಜಕೀಯವಾಗಿ ಬೆಳೆಸ್ತಕ್ಕಂಥ ಯಾರಾದ್ರೂ ತೀರ್ಮಾನ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ನಮ್ಮ ಡಾಕ್ಟರ್ ರವಿಕುಮಾರ್ ಅವರು ಕೂಡ ಅನೇಕ ಕೆಲಸಗಳನ್ನ ಕೂಡ ಹೇಳಿದ್ದಾರೆ. ಈ ಭಾಗದಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡಿ ಅವರ ಹಾಸ್ಟೆಲ್ ಕಟ್ಟಡ ಕಟ್ತಕ್ಕಂಥದಕ್ಕೆ ಶಾಸಕರ ಅನುದಾನದಲ್ಲೂ ಕೂಡ 10 ಲಕ್ಷ ರೂಪಾಯಿನ ನಾನು ಕೂಡ ಕೊಡ್ತೇನೆ, ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿ ಈ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬಂದಂತಹ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು, ನಮ್ಮ ಸ್ವಾಮೀಜಿಗಳು, ನಮ್ಮ ಆತ್ಮೀಯರಾದಂತಹ ಸುದರ್ಶನ್ ರವರು ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.